ನಾನು ಹೇಳೋದಕ್ಕೂ ನೀವು ಕೇಳೋದಕ್ಕೂ ತುಂಬಾ ವಿಷಯಗಳಿದಾವೆ. ಅವನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಬಂದಿರೋ ಸಿನಿಮಾ ಅಪ್ಡೇಟ್ಗಳು, ಆ ಪ್ರೀಪೋನ್ಗಳು, ಪೋಸ್ಟ್ ಪೋನ್ಗಳು, ಆ ಎಲ್ಲಾ ವಿಷಯಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋದಕ್ಕೆ ಟ್ರೈ ಮಾಡೋಣ. ನಾನು ಇದ್ದಿದ್ದು ಇರೋ ತರ ಈಟಾಗಿ ಮಾತಾಡ್ತೀನಿ, ಯಾವ್ದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಯಾವ ವಿಷಯ ಮಾತಾಡ್ಬೇಕು ಅಂದ್ರೆ ಟಾಕ್ಸಿಕ್ ಸಿನಿಮಾದ ಪೋಸ್ಟ್ ಪೋನ್. ನಿಮ್ಗೆ ಆಲ್ರೆಡಿ ಗೊತ್ತಿರೋ ತರ ಜೂನ್ 4th ಗೆ ಪೋಸ್ಟ್ ಪೋನ್ ಆಯ್ತು. ಸೋಲೋ ರಿಲೀಸ್ ಆಗ್ತಾ ಇದೆ ಟಾಕ್ಸಿಕ್. ಈಗ ಕ್ಲಾಶ್ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಲೆಕ್ಷನ್ ಡೌನ್ ಆಗೋದೇನೋ, ಬಟ್ ಇವಾಗ ಸೋಲೋ ಆಗಿ ರಿಲೀಸ್ ಆಗ್ತಾ ಇದೆ. ಕಂಟೆಂಟ್ ಹೆಂಗಿದ್ರೆ ಆ ರೇಂಜ್ ಅಲ್ಲಿ ಕಲೆಕ್ಷನ್ ಮಾತ್ರ ಕಿತ್ಕೊಂಡ್ ಬರೋದಂತೂ ಪಕ್ಕ. ಆದ್ರೆ ಇವಾಗ ತುಂಬಾ ಜನ ಟ್ರೋಲ್ ಮಾಡ್ತಾ ಇದಾರೆ ಸಿನಿಮಾನ. ಬಿಡುಗರು, ಈ ಒಂದು ದುರಂದರ್ಗೆ ಎದ್ರಕೊಂಡ್ಬಿಡ್ತು ಅಷ್ಟೇ, ಎಷ್ಟು ಎದ್ರಕೊಂಡ್ಬಿಟ್ಟ, ಸ್ಯಾಂಡಲ್ವುಡ್ ಎದ್ರಕೊಂಡ್ಬಿಡ್ತು, ನಾರ್ತ್ ಅಲ್ಲಿ ತುಂಬಾ ಜನ ಟ್ರೋಲ್ ಮಾಡ್ತಾ ಇದಾರೆ. ಬಟ್ ಆಕ್ಚುಲ್ ವಿಷಯ ಅವ್ರಿಗೆ ಗೊತ್ತಿಲ್ಲ. ನಾರ್ತ್ ಈಸ್ಟ್ ಕಡೆಗೇನೆ ಆಲ್ಮೋಸ್ಟ್ ಅಲ್ಲಿ 100 ಕೋಟಿ ಡಿಸ್ಟ್ರಿಬ್ಯೂಷನ್ ರೇಟ್ ಸೇಲ್ ಆಗಿದೆ. 100 ಕೋಟಿ ಲಾಸ್ ಅಂದ್ರೆ ಅದು ಸಿನಿಮಾ ಕಲೆಕ್ಷನ್ ಮೇಲೆ ಎಫೆಕ್ಟ್ ಎಷ್ಟು ಬೀಳುತ್ತೆ. ಹಂಗಾಗಿ ಅವರು ಪೋಸ್ಟ್ ಪೋನ್ ಮಾಡ್ಕೊಂಡಿದ್ರೆ, ಸಿನಿಮಾ ತಂಡದವ್ರು ಹೇಳೋ ಪ್ರಕಾರ ನಮ್ ಟಾರ್ಗೆಟ್ ಬರೀ ಇಂಡಿಯನ್ ಆಡಿಯನ್ಸ್ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಟಾರ್ಗೆಟ್ ಮಾಡ್ತಾ ಇದೀವಿ. ಈಗ ಮಿಡಲ್ ಈಸ್ಟ್ ಅಲ್ಲಿ ಏನ್ ವಾರ ಆಗ್ತಾ ಇತ್ತೋ ಅದು ಸ್ವಲ್ಪ ನಮ್ಗೆ ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಪೋಸ್ಟ್ ಪೋನ್ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳಿದ್ರು. ಸಿನಿಮಾನು ಕೂಡ ರೆಡಿ ಆಗೋದಕ್ಕೆ ತುಂಬಾ ಇದೆ. ಇಂತ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಅಷ್ಟರ್ಗೂ ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಬಟ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ರೀಸೆಂಟ್ ಆಗಿ ಅಂದ್ರೆ RRR ಸಿನಿಮಾ ಏನ್ ಬಂದಿತ್ತು, ಆ ಸಿನಿಮಾನು ಅಷ್ಟೇ ಇನ್ನೊಂದ್ ವಾರನೋ 15 ದಿನ ರೆಡಿ ಆಗ್ಬೇಕಾಯ್ತು. ಅದಕ್ಕೂ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ಬುಕ್ ಮೈ ಶೋ ನಲ್ಲಿ ಟಿಕೆಟ್ ಗಳು ಕೂಡ ಓಪನ್ ಆಗಿದ್ವು. ಬಟ್ ಸಿನಿಮಾ ಪೋಸ್ಟ್ ಪೋನ್ ಆಯ್ತು ಕೋವಿಡ್ ಇಂದ. ಹಂಗ ಆಗ್ತಿರ್ತವೆ. ಸಿನಿಮಾ ಅಂದ್ಮೇಲೆ ಯಾವ್ದು ಕೂಡ ಕರೆಕ್ಟ್ ಟೈಮ್ಗೆ ಬರಲ್ಲ, ಬರೋದು ಕೂಡ ತುಂಬಾ ರೇರು. ಹಂಗೆ ಈಗ ದುರಂದರ್ ಬಂದಿದೆ, ಓಕೆ. ಈಗ ನಮ್ಮ ಕನ್ನಡದಲ್ಲಿ ಯಾವ ಸಿನಿಮಾಗಳು ಇರ್ಲಿಲ್ಲ ಮಾರ್ಚ್ 19ಗೆ. ಕೆಲವೊಂದು ನಮ್ಮ ತೆಲುಗಲ್ಲಿ, ಕನ್ನಡದಲ್ಲಿ ಸಿನಿಮಾಗಳು ಆ ಒಂದು ಮಾರ್ಚ್ 19ಗೆ ಬರ್ತಾ ಇದಾವೆ. ಅವ್ಯಾವು ಅಂತ ನೋಡ್ಕೊಂಡ್ರೆ, ನಮ್ಮ ಕನ್ನಡದ ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾಟಿಕ್ ಫ್ರಾಂಚೈಸ್ ಯಾವ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲವ್ ಮೊಕ್ಟೈಲ್ 3 1 and 2 ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡಿದ್ವು. ಅದ್ರಲ್ಲೂ 1 ಒಂಥರ ಗ್ರೇಟ್ ಲೆವೆಲ್ ಮೂವಿ, 2 ಕೂಡ ಒಂದ್ ಒಳ್ಳೆ ಮೂವಿ. ಒಂಥರ ಆ ಎಂಡಿಂಗ್ ನಂಗೆ ತುಂಬಾ ಅಟ್ರಾಕ್ಟ್ ಮಾಡ್ತು. ಈಗ 3 ನಲ್ಲಿ ಯಾವ ತರ ಸ್ಟೋರಿ ಹೇಳೋದಕ್ಕೆ ಹೊರಟಿದ್ದಾನೆ ನಮ್ಮ ಹೀರೋ ಮತ್ತೆ ಡೈರೆಕ್ಟರ್ ಕೃಷ್ಣ ಅವರು ಅಂತ ನೋಡ್ಬೇಕು. ನೋಡೋಣ ಒಟ್ಟಿನಲ್ಲಿ ಸಿನಿಮಾ ಯಾವ ತರ ಇರುತ್ತೆ ಅಂತ. ಒಳ್ಳೆ ಡಿಸಿಷನ್ ಗುರು. ಆಕ್ಚುಲ್ ಆಗಿದ್ದು ಏಪ್ರಿಲ್ 10th ಬರ್ಬೇಕಾಗಿತ್ತು. ಬಟ್ ಇವಾಗ ಟಾಕ್ಸಿಕ್ ಪೋಸ್ಟ್ ಪೋನ್ ಆಯ್ತು ಅಂತ ಆ ಒಂದು ಮಾರ್ಚ್ 19ಗೆ ಬರೋದಿದೆಯಲ್ಲ, ತುಂಬಾ ಒಳ್ಳೆ ಡಿಸಿಷನ್. ಯಾಕಂದ್ರೆ ದುರಂದರ್ ಒಂಥರ ರೇಟೆಡ್ ಮೂವಿ, ಫ್ಯಾಮಿಲಿ ಆಡಿಯನ್ಸ್ ನ ಪ್ರಿಪ್ರೇಷನ್ ಇರುತ್ತೆ ಅಲ್ವಾ ಗೊತ್ತಿಲ್ಲ. ಬಟ್ ಈ ಒಂದು ಸಿನಿಮಾ ಏನಿದೆ ಲವ್ ಮೊಕ್ಟೈಲ್ 3, ಆಲ್ಮೋಸ್ಟ್ ಅಲ್ಲಿ ಇದೊಂಥರ ಸಕ್ಸಸ್ಫುಲ್ ಫ್ರಾಂಚೈಸ್. ಫ್ಯಾಮಿಲಿ ಆಡಿಯನ್ಸ್ ಈ ಒಂದು ಹಬ್ಬದ ವೀಕ್ ಏನ್ 4-5 ದಿನ ವೀಕೆಂಡ್ ಸಿಗುತ್ತೆ, ಸಿಕ್ಕಾಪಟ್ಟೆ ಯೂತ್ ಕಲೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಫ್ಯಾಮಿಲಿ ಆಡಿಯನ್ಸ್ಗೆ ಈ ಒಂದು ಸಿನಿಮಾ ಪ್ರಿಪ್ರೇಷನ್ ಆಗುತ್ತೆ. ಇನ್ನು ಇದೇ ಮಾರ್ಚ್ 19ಗೆ ಬರ್ತಿರೋ ಇನ್ನೊಂದು ಸಿನಿಮಾ ಯಾವ್ದಪ್ಪ ಅಂದ್ರೆ ಉಸ್ತಾದ್ ಭಗತ್ ಸಿಂಗ್. ಪವನ್ ಕಲ್ಯಾಣ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಿರೋ ಸಿನಿಮಾ. ಈ ಒಂದು ಸಿನಿಮಾ ಆಲ್ಮೋಸ್ಟ್ ಅಲ್ಲೂ 26ಕ್ಕೂ ಏನೋ ಬರ್ಬೇಕಾಗಿತ್ತು. ಅಂದ್ರೆ ಈ ಒಂದು ಟಾಕ್ಸಿಕ್ ಮತ್ತೆ ದುರಂದರ್ ಬಂದು ಒಂದ್ ವಾರಕ್ಕೆ ಬರ್ತೀವಿ ಅಂತ ಅವ್ರು ಅನೌನ್ಸ್ ಮಾಡಿದ್ರು. ಟಾಕ್ಸಿಕ್ ಯಾವಾಗ ಸೈಡ್ಗೆ ಹೋಯ್ತು, ಅವರು ಕೂಡ ಈ ಒಂದು ಯುಗಾದಿಯ ಮಾರ್ಕೆಟ್ ನ ರಜೆಗಳನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ನಿಜವಾಗ್ಲೂ ಒಂಥರ ವರ್ಕೌಟ್ ಆಗಂತ ವಿಷಯನೇನೆ. ಒಟ್ನಲ್ಲಿ ಸೋಲೋ ರಿಲೀಸ್ ಅಂತ ದುರಂದರ ಅನ್ಕೊಂಡಿದ್ರು. ಬಟ್ ಸೌತ್ ಅಲ್ಲಿ ಸ್ವಲ್ಪ ಸೋಲೋ ರಿಲೀಸ್ ಇರೋದಿಲ್ಲ. ತಮಿಳ್ನಾಡಿನಲ್ಲೂ ಕೂಡ ಲವ್ ಇನ್ಸೂರೆನ್ಸ್ ಲಿಂಕ್ ಯಾವ್ದೋ ಒಂದು ಪ್ರದೀಪ್ ರಂಗನಾಥ್ ಅವರ ಸಿನಿಮಾ ಬರೋ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಅಷ್ಟು ಕನ್ಫರ್ಮ್ ಆಗಿಲ್ಲ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಗೊತ್ತಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಅದು ಆ ಸಿನಿಮಾನು ಕೂಡ ಇದೇ ಟೈಮ್ ಅಲ್ಲಿ ಬರ್ಬೋದು. ಸೊ ಹಾಗಾಗಿ ಸೌತ್ ಇದ್ರಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಬರುತ್ತೆ. ದುರಂದರ್ ಅಂದ್ರೆ ಒಂದು ಟಾಪ್ ಲೆವೆಲ್ ಮೂವಿ, ಒಂಥರ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬರುತ್ತೆ ಕಲೆಕ್ಷನ್. ಸ್ವಲ್ಪ ಕಡಿಮೆ ಆಗ್ಬೋದೇನೋ ಅಷ್ಟೇ. ಬಟ್ ಯೂಸ್ ಕಲೆಕ್ಷನ್ ಅಂತೂ ದುರಂದರ್ 2 ಮಾಡುತ್ತೆ. ಪಾರ್ಟ್ 1 ಮಾತ್ರ ತುಂಬಾ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು ಗುರು. ಟಾಕ್ಸಿಕ್ ಅಪೋಸಿಟ್ ಬಂತು ಅಂತ ಅದನ್ನ ರಿಗ್ರೆಟ್ ಮಾತಾಡಕಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದ್ರದ್ದೇ ಆದನ್ನ ಒಂದು ವ್ಯಾಲ್ಯೂ ಅದನ್ನ ಹುಟ್ಟಾಕೊಂಡಿದೆ. ಈಗ ಜುಜುಬಿ ಅಂತ ಸ್ಪೈ ಯೂನಿವರ್ಸ್ ಗಳನ್ನ ನಾವು ನೋಡ್ಕೊಂಡ್ ಬಂದಿದೀವಿ. ಸ್ಪೈ ನಾವು ಹಿಂದಿನಲ್ಲಿ ಆ ಒಂದು ಯೂನಿವರ್ಸ್ ಕಂಪೇರ್ ಮಾಡ್ಕೊಂಡ್ರೆ ಇದು 1000 ಟೈಮ್ ಬೆಟರ್ ಆಗಿದೆ ದುರಂದರ್ ಯೂನಿವರ್ಸ್. ನಿಜವಾಗ್ಲೂ ನನ್ಗೆ ಈ ಒಂದು ದುರಂದರ್ ಸಿರೀಸ್ ಅಂದ್ರೆ ಸಿನಿಮಾ ತುಂಬಾ ಇಷ್ಟ ಆಯ್ತು. ಈಗ ಇದೇ ಒಂದು ಫ್ರಾಂಚೈಸ್ ಅಲ್ಲಿ ಸೆಕೆಂಡ್ ಸಿನಿಮಾಗ್ ಬರ್ತಿರೋ ದುರಂದರ್ ದಿ ರಿವೆಂಜ್ ಯಾವ ತರ ಇರುತ್ತೋ ನೋಡೋಣ. ನಾನು ಹಿಂದಿನಲ್ಲಿ ನೋಡಿದ್ದೆ, ನನ್ಗೇನು ಅರ್ಥ ಆಗಿರ್ಲಿಲ್ಲ, ಸ್ವಲ್ಪ ಏಟ್ ಹೊಡೆದಿತ್ತು. ಆಮೇಲಿಂದ ನಮ್ಮ ಸೌತ್ ಇಂಡಿಯಾದ ಕನ್ನಡ ವರ್ಷನ್ ಅಲ್ಲಿ ನೋಡಿದಾಗ ಸಿನಿಮಾದ ಒಂದು ಗ್ರಿಪ್ ಅರ್ಥ ಆಗಿದ್ದು. ಒಟ್ನಲ್ಲಿ ಸಿನಿಮಾ ಮಾತ್ರ 3 ಅವರ್ ಇದ್ರೂ ಕೂಡ ಒಂದು ರೇಂಜ್ ಆಗಿ ಅಟ್ರಾಕ್ಟ್ ಮಾಡಿತ್ತು. ಇದು ಕೂಡ 3 hours ಇಂದ 4 hours ಒಳಗೆ ರನ್ ಟೈಮ್ ಇದೆ ಅಂತ ಹೇಳ್ತಾ ಇದಾರೆ. ಇನ್ನು ಥಿಯೇಟರ್ ಅಲ್ಲಿ ಹೆಂಗಿರುತ್ತೋ ಜನಗಳ ಸಿಚುವೇಶನ್ ಗೊತ್ತಿಲ್ಲ. ಒಟ್ನಲ್ಲಿ ಓಕೆ, ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಅವತ್ತು ನೋಡೋಣ.
ಒಟ್ನಲ್ಲಿ ನಮ್ಗೆ ಈ ಒಂದು ಯುಗಾದಿಗೆ ನಮ್ಮ ಕನ್ನಡ ಸಿನಿಮಾ ತಗೊಂಬರ್ತಾ ಇದಾರೆ, ಅದು ಖುಷಿನಪ್ಪ. ಆ ಸಂಕ್ರಾಂತಿ ಹಬ್ಬ ಬಂದ್ರೆ ನನ್ನ ಮಕ್ಳು ಒಂದ್ ಕನ್ನಡ ಸಿನಿಮಾ ತಗೊಂಬರಲ್ಲ, ಸ್ಯಾಂಡಲ್ವುಡ್ ದಸರಾಗ ಒಂದ್ ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಲ್ಲ, ಏನೋ ಇವ್ರ ಕಥೆಗಳು ಗೊತ್ತಾಗೋದಿಲ್ಲ. ಬಟ್ ಇವಾಗಾದ್ರೂ ಒಂದ್ ಹಬ್ಬಕ್ಕೆ ಒಂದ್ ಸಿನಿಮಾ ಬರ್ತೈತಲ್ಲ, ಅದು ಖುಷಿ. ಅದು ಕೂಡ KBN ಪ್ರೊಡಕ್ಷನ್ ಹೌಸ್ ಅವ್ರದ್ದು, ಮೋಸ್ಟ್ ಒಂದಕ್ಕೆಷ್ಟು ಪ್ರೊಡಕ್ಷನ್ ಹೌಸ್ ಗುರು KBN ಅವ್ರದ್ದು KD ಸಿನಿಮಾ 23-24 ಬರ್ಬೇಕಾಗಿತ್ತು, ಅವ್ರ ಇನ್ನು ಬತ್ತರೋ ಇಲ್ವೋ ಗೊತ್ತಿಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾ ಆಲ್ಮೋಸ್ಟ್ ರೆಡಿ ಆಗಿತ್ತು, ಅದು ಇವಾಗ June 4th ಹೋಯ್ತು. ಮತ್ತೆ ಜನನಾಯಕನ್ ಮೋಸ್ಟ್ ಪ್ರೆಸ್ಟೇಜಿಯಸ್ ಪ್ರಾಜೆಕ್ಟ್, ದಳಪತಿ ವಿಜಯ್ ಅವ್ರದ್ದು ಕೊನೆ ಪ್ರಾಜೆಕ್ಟ್, ಅವ್ರು ಪೊಲಿಟಿಕ್ಸ್ ಹೋಗ್ತಾರೆ, ಇದೇ ಕೊನೆ ಸಿನಿಮಾ ಅಂತ ಹೇಳಿ ಪ್ರಮೋಷನ್ ಮಾಡಿದಂತ ಸಿನಿಮಾನ ಏನೋ ಪೊಲಿಟಿಕಲ್ ಅಜೆಂಡಾ ಇದೆ ಅಂತ ಹೇಳ್ಬಿಟ್ಟು ತಡೆ ಹಿಡ್ದಿದ್ದಾರೆ. ಪಾಪ ಇನ್ನೂ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡ್ತಿಲ್ಲ. January 9ಕ್ಕೆ ಬರ್ಬೇಕಾದಂತ ಈ ಒಂದು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲೆಕ್ಷನ್ ಆದ್ಮೇಲೆ ಅನ್ಕೊಂತೀನಿ ಒಂದು ಸಿನಿಮಾದ ರಿಲೀಸ್ಗೆ ಅವರು ಅವಕಾಶ ಮಾಡ್ಕೊಡೋದು. ನೋಡೋಣ ಹೆಂಗಿರುತ್ತೆ ಸಿಚುವೇಶನ್ ಅಂತ. ಒಟ್ನಲ್ಲಿ KBN ಪ್ರೊಡಕ್ಷನ್ ಇಂದಾನೆ ಟಾಕ್ಸಿಕ್ ಮತ್ತೆ ಈ ಒಂದು ಜನನಾಯಕನ್ ಬರೋದ್ರಿಂದ ಅವ್ರೇ ಕ್ಲಾಶ್ ಮಾಡ್ಕೊಳ್ಳೋದಕ್ಕೆ ಯಾವತ್ತು ಸಿದ್ಧ ಇರೋದಿಲ್ಲ. June 4th ಈ ಒಂದು ಸಿನಿಮಾ ಯಾವ್ದು ಟಾಕ್ಸಿಕ್ ಸಿನಿಮಾ ಬರುತ್ತೆ, ಜನನಾಯಕನ್ ಯಾವಾಗ ಬರುತ್ತೆ ಅಂತ ನೋಡ್ಬೇಕು. ತಮಿಳ್ನಾಡಿನಲ್ಲಿ ಎಲೆಕ್ಷನ್ಸ್ ಆದ್ಮೇಲೆ ಮೇ ಬಿ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾ ಇದ್ರೆ ನೋಡೋಣ. ಲವ್ ಮಾಕ್ಟೇಲ್ 3 ಸಿನಿಮಾದಿಂದನೂ ಕೂಡ 2-3 ಸಾಂಗ್ಗಳು ಬಂದಿದಾವೆ, ಬಟ್ ಯಾಕೋ ಆ ಸಾಂಗ್ಗಳು ಅಷ್ಟೊಂದು ತಲೆಗೆ ಹೋಗ್ತಾ ಇಲ್ಲ. Part 1 Part 2 ನಲ್ಲಿ ಸಾಂಗ್ಗಳ ತರ. ಬಟ್ ಹೇಳಕ್ ಆಗಲ್ಲ, ಥಿಯೇಟರ್ ಅಲ್ಲಿ ನೋಡಿದಾದ್ಮೇಲೆ ನಮ್ಮ ಒಪಿನಿಯನ್ ಚೇಂಜ್ ಆಗ್ಬೋದು. ಅದೇ ನಮ್ಮ ಆರ್ಟ್ ಫೇವ್ರೆಟ್ ಪ್ಲೇ ಲಿಸ್ಟ್ ಅಲ್ಲಿರೋ ಸಾಂಗ್ಗಳು ಆಗ್ಬೋದು. ಇರ್ಲಿ, ನೀವು ಯಾವ ಸಿನಿಮಾಗೆ ಮೋಸ್ಟ್ ಎಕ್ಸೈಟೆಡ್ ಆಗಿ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. March 19th ನೀವು ಯಾವ ಸಿನಿಮಾಗೆ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ. ಲವ್ ಮಾಕ್ಟೇಲ್ಗೆ ಹೋಗ್ತಿರೋ, ಉಸ್ತಾದ್ ಭಗತ್ ಸಿಂಗಿಗೆ ಹೋಗ್ತಿರೋ, ಅಥವಾ ದುರಂಧರ್ ದಿ ರಿವೆಂಜ್ ಸಿನಿಮಾಗೆ ಹೋಗ್ತಿರೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಮಾಡಿ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೊಂತೀನಿ. ಇದಾಗಿತ್ತಪ್ಪ ನನ್ನೊಂದು ವಿಡಿಯೋ. ನಾನ್ ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.